ತುಂಬಾ ಪವರ್ಫುಲ್ ಇದೆ ದೇವಸ್ಥಾನ. ಯಾರು ಸ್ಟ್ರೇಂಜರ್ಸ್ ಎಲ್ಲ ಫೋಟೋಸ್ ಹಿಡಿತಿದ್ದಾರೆ. ಇದು ಸೌತ್ ಅಡ್ಕ ಗಣಪತಿ ಟೆಂಪಲ್. ಇಲ್ಲಿ ಕಾಡ್ಮನೆ ಎಸ್ಟೇಟ್ ಕೋ ಅಂತ ದೇವರಮ್ಮದ ತಿರುಪತಿಲಿ ಇರುತ್ತಲ್ಲ, ನಾವು ಒಂದೊಂದು ಬೋನ್ ಹಾಕಿ ಕಳಿಸ್ತೀವಿ. Hello everyone, welcome to VSKC Vlogs. ಕನ್ನಡ ವ್ಲಾಗ್. VSKC Vlogs ಗೆ ಸುಸ್ವಾಗತ. ನಮಸ್ತೆ ಎಲ್ಲರಿಗೂ, ವೆಲ್ಕಮ್ ಟು VSKC Vlogs. ಸುಸ್ವಾಗತ. ಸುಸ್ವಾಗತ. ಇವತ್ತು ನಾವು ಧರ್ಮಸ್ಥಳ ವ್ಲಾಗ್ ಮಾಡ್ತಿದ್ದೀವಿ. ಧರ್ಮಸ್ಥಳಕ್ಕೆ ಹೋಗ್ತಿದೀವಿ. ಸೊ ನಾಳೆ ಧರ್ಮಸ್ಥಳ ದರ್ಶನ ಮಾಡ್ತೀವಿ. ಇವತ್ತು ಹೋಗ್ತಿದೀವಲ್ಲ, ಹಂಗೆ ವ್ಲಾಗ್ ಮಾಡ್ಕೊಂಡು ಹೋಗ್ತಿದೀವಿ. ಸೊ ಬಿಸಿಲು ತುಂಬಾ ಇದೆ. ಈಗ ನಾವು ಬ್ರೇಕ್ಫಾಸ್ಟ್ ತಿನ್ನಕ್ ಬಂದಿದ್ದೀವಿ. ಯಾವ್ದಿದು ಶಾರ್ಕ್ ಫುಡ್ ಕೋರ್ಟ್ ಅಂತ. ಅದೇ. ಸೊ ಬ್ರೇಕ್ಫಾಸ್ಟ್ ಮಾಡ್ಕೊಂಡು ಜರ್ನಿನ ಬಂಟಿ ನಾನು అక్కడిని కచ్చం చేసుకొచ్చేసేదానికి. ಇಲ್ಲೊಂದು ಡಾಗ್ ಬಂದಿತ್ತು, ಸೇಮ್ ಕ್ಯಾಂಡಿ ತರ ಕಾಣ್ತಿದ್ದೆ ಗೈಸ್. ನಾವು ಬ್ರೇಕ್ಫಾಸ್ಟ್ ಮಾಡ್ಕೊಂಡು ಜರ್ನಿನ ಶುರು ಮಾಡಿದ್ವಿ. ಆ್ಯಕ್ಚುಲಿ ಬಂದು ಇದು January 17th ಹೋಗಿದ್ದಿದ್ದು, ಬಟ್ ನಾನು ಮರ್ತೆ ಹೋಗಿದ್ದೆ ಈ ಥರ ಒಂದು ವ್ಲಾಗ್ ನಾನು ಮಾಡಿದ್ದೀನಿ ಅಂತ. ಸೊ ಸಾರಿ ಫಾರ್ ಅಪ್ಲೋಡಿಂಗ್ ಇಟ್ ಲೇಟ್. ಬಟ್ ಯಾ, ಲೆಟ್ಸ್ ಗೆಟ್ ಸ್ಟಾರ್ಟೆಡ್. ಗೈಸ್, ಎಳ್ನೀರು ಬ್ರೇಕ್ ಕೊಟ್ಟಿದ್ದಾರೆ ನೋಡಿ. ಕಟ್ಟಿದ್ಯಾ UK ಲಿ ಇದೆಲ್ಲ ಉಂಟೆ. ಟೆಟ್ರಾ ಪ್ಯಾಕ್ ಅಲ್ಲಿ ಇದು ನಾಟಿ ಸ್ಟೈಲ್, ಅದು ನಾಟ್ ಸ್ಟೈಲ್, ಇದು ನಾಟಿ ಸ್ಟೈಲ್. ನಾವೀಗ ಘಾಟ್ ಸೆಕ್ಷನ್ ಅಲ್ಲಿ ಹೋಗ್ತಿದ್ದೀವಿ. ಧರ್ಮಸ್ಥಳ ಹೋಗೋ ದಾರಿಯಲ್ಲಿ ಕಾಡ್ಮನೆ ಎಸ್ಟೇಟ್ ಕೋ ಅಂತ ಒಂದು ಸ್ಟೋರ್ ಇದೆ. ಇಲ್ಲಿ ಬಂದು ಹೈ ಕ್ವಾಲಿಟಿ ಟೀ ಪೌಡರ್ಸ್ ಎಲ್ಲ ಸಿಗುತ್ತೆ. ಇದು ಬಂದು ಘಾಟ್ ಸೆಕ್ಷನ್ ಇನ್ನೇನು ಮುಗಿಯುತ್ತಿರುತ್ತಲ್ವಾ, ಅಲ್ಲಿ ಲೆಫ್ಟ್ ಸೈಡಲ್ಲೇ ಇರುತ್ತೆ. ಇದು ನೀವು ಚೆಕ್ ಮಾಡ್ಕೊಳ್ಳಿ. ಹುಕುಂ ಟೈಗರ್ ಕಾ ಹುಕುಂ. என்னடா வெக்கமா பிள்ளைங்க வந்திருக்கானுங்க பாருடா. 250 grams ಇಂದ 5 kg ವರ್ಗೂನು ಸಿಗುತ್ತೆ. ಕಾಡ್ಮನೆ ಎಸ್ಟೇಟ್ ಪಕ್ಕ ಶಾಪ್ ಅಲ್ಲಿ ಸ್ಪೈಸಸ್ ಮತ್ತೆ ಡ್ರೈ ಫ್ರೂಟ್ಸ್, ಕಾಫಿ ಪೌಡರ್ ಎಲ್ಲ ಸಿಗುತ್ತೆ. ಗ್ಯಾಸ್ ಟ್ರಬಲ್ ನಿಂದ ಬರುವ ಎಲ್ಲಾ ತರಹದ ನೋವುಗಳಿಂದ ಎದೆ ನೋವು, ಮೈಕೈ ನೋವು. ನಾವು ಮೊನ್ನೆ ನೋಡಿ ಗೈಸ್ ಏನೋ ತಗೊಂಡಿದ್ದಾರೆ. ಎಷ್ಟು, 2 ತಗೋಬೇಕಾ? ನಾವು ಫಸ್ಟ್ ಹೋಗಿದ್ದು ಸೌತ್ ಅಡ್ಕ ಗಣಪತಿ ಟೆಂಪಲ್ಗೆ. ಇದು ಬಂದು ಆನ್ ದ ವೇ ಟು ಧರ್ಮಸ್ಥಳ ಟೆಂಪಲ್ಗೆ ಸಿಗುತ್ತೆ. ಗಣಪತಿ ಅಂತ ದೇವಸ್ಥಾನ, ತುಂಬಾ ಪವರ್ಫುಲ್ ದೇವಸ್ಥಾನ. ಇದಕ್ಕೆ ದೇವಸ್ಥಾನ ಇಲ್ಲ, ಗರ್ಭಗುಡಿ ಇಲ್ಲ. ಇಲ್ಲಿ ಓಪನ್ ಪ್ಲೇಸ್ ಅಲ್ಲಿ ಇಟ್ಟಿರೋದು ದೇವ್ರನ್ನ, ಗಣಪತಿನ. ಅದಕ್ಕೆ ಇಲ್ಲಿ ಏನೇ ಅರ್ಕೆ ಕಟ್ಕೊಂಡ್ರು ಅದು ಅವ್ರಿಗೆ ನೆರವೇರುತ್ತೆ. ನೆರವೇರಿದ ಮೇಲೆ ಗಂಟೆಗಳು ತಂದು ಕಟ್ತಾರೆ ಇಲ್ಲಿ. ಅದೇ ವಿಶೇಷ ಇಲ್ಲಿ. ಇದು ಮಳೆ ಬರಲಿ, ಗಾಳಿ ಬರಲಿ, ಏನೇ ಬರಲಿ, ಇದು ದೇವಸ್ಥಾನ, ದೇವ್ರು ಹಿಂಗೆ ಇರ್ತದೆ ಯಾವಾಗ್ಲೂ. ಇದು ಪ್ರಸಿದ್ಧ ಇಲ್ಲಿ. ಇದು ಯಾವಾಗ್ಲೂ ನಾವು ಇದನ್ನೇ ಫಾಲೋ ಮಾಡೋದು. ನಾವು ಪ್ರತಿ ಒಂದ್ಸತಿನೂ ಧರ್ಮಸ್ಥಳ ಬರ್ಬೇಕಾದ್ರೆ ಧರ್ಮಸ್ಥಳ ದರ್ಶನ ಮಾಡೋದ್ ಮುಂಚೆ ಈ ಗಣಪತಿ ದೇವಸ್ಥಾನ ದರ್ಶನ ಮಾಡ್ಕೊಂಡೇ ಹೋಗ್ತೀವಿ. ಕೆಲವೊಬ್ರು ಬಂದು ಧರ್ಮಸ್ಥಳ ಹೋಗಿ ಇಲ್ಲಿಗೆ ಬರ್ತಾರೆ. ಬಟ್ ನಮ್ ನಡಿ ಹೇಳ್ತಾರೆ ಫಸ್ಟ್ ಯಾವಾಗ್ಲೂ ಗಣೇಶ ದೇವ್ರನ್ನ ಮಾತ್ರ ಯಾವಾಗ್ಲೂ ಗಣೇಶ ದೇವ್ರನ್ನ ದರ್ಶನ ಮಾಡ್ಬೇಕು, ಆಮೇಲೆ ಈಶ್ವರನ ದರ್ಶನ ಮಾಡ್ಬೇಕು ಅಂತ. ನಮ್ಮನ್ನ UK ಇಂದ ಬಂದಲ್ಲಿ ಫಸ್ಟ್ ದೇವರ ಪ್ರಸಾದ ತಿಂತಿರೋದು ಅವನು. ನಾನು ದೇವರಮ್ಮದ ದೇವರ ಪ್ರಸಾದ ತಿಂತೇನೆ. ನಮ್ಮನ್ನ ನೋಡಿ ಗೈಸ್, ಪೋಸ್ಟರ್ ಕರೆಕ್ಟ್ ಕಾಣ್ಬೇಕು. ಎಷ್ಟು ವರ್ಷದಿಂದ ವಿಶಾಲ್ ಅದು? 2018. ಗಣಪತಿ ಟೆಂಪಲ್ ಆದ್ಮೇಲೆ ನಾವು ಸದಾಶಿವರುದ್ರ ದೇವಸ್ಥಾನಕ್ಕೆ ಬಂದಿದ್ವಿ. ಇಲ್ಲಿ ನಾವೇನಾದ್ರು ಬೇಡ್ಕೊಂಡು ಅರ್ಕೆ ಕಟ್ಕೊಂಡ್ರೆ ಖಂಡಿತ ನಡೆಯುತ್ತೆ. ತುಂಬಾ ಪವರ್ಫುಲ್ ಇದೆ ದೇವಸ್ಥಾನ. ನಮ್ದು ಅರ್ಕೆ ಇತ್ತು, ಅದನ್ನ ತೀರ್ಸಕ್ಕಂತ ಇವತ್ತು ನಾವು ಬಂದಿದೀವಿ ಈ ದೇವಸ್ಥಾನಕ್ಕೆ. ಇದು ತುಂಬಾ ಪೀಸ್ಫುಲ್ ಆಗಿರುತ್ತೆ, ತುಂಬಾ ಚೆನ್ನಾಗಿದೆ. ತುಂಬಾ ಜನ ಗೊತ್ತಿದೆಯೋ ಗೊತ್ತಿಲ್ಲ, ಇದು ಮಣ್ಣಿನ ಮಹಿಮೆ ಅಂತಾನೂ ಕರೀತಾರೆ ದೇವಸ್ಥಾನಕ್ಕೆ. ನೀವು ಒಂದ್ಸತಿ ವಿಸಿಟ್ ಮಾಡಿ, ತುಂಬಾ ಚೆನ್ನಾಗಿದೆ. ಇಲ್ಲಿ ಶಿವಪಾರ್ವತಿ ಪ್ರತ್ಯಕ್ಷ ಆಗಿ ಏನೋ ಒಂದು ಆಶೀರ್ವಾದ ಮಾಡಿರೋದು ಏನೋ ಇದೆ. ಅದ್ರದ್ದು ಡೀಟೇಲ್ ಆಗಿ ಹೇಳಂಗಿಲ್ಲ, ಹೇಳ್ತಾರೆ. ಯಾಕಂದ್ರೆ ಈ ಕ್ಷೇತ್ರದಲ್ಲಿ ಇರೋರು ಯಾವುದೂ ಅಷ್ಟೇ
ಅಷ್ಟು ಡೀಟೇಲ್ ಆಗಿ ಹೇಳಬಾರ್ದು, ಹೇಳಂಗಿಲ್ಲ ಅಂತ ಹೇಳ್ತಾರೆ. ಅದು ಇಲ್ಲಿ ನಾವು ನೋಡಿ ಇಲ್ಲಿ ಬರೆದಿದ್ದಾರೆ ಏನಂತ, ಸದಾಶಿವ ರುದ್ರ ದೇವಸ್ಥಾನ ಮಣ್ಣಿನ ಹರಕೆ ಬನ ಅಂತ ಹೇಳ್ತಾರೆ. ನಾವು ಏನೇ ಒಂದು ಕೆಲಸಗಳು, ಕಾರ್ಯಗಳು, ಮದುವೆ, ಎಜುಕೇಷನ್ನು, ಫಾರಿನ್ನು, ಏನೇ ಒಂದಿರಲಿ, ಏನೇ ಒಂದು ಹೆಲ್ತ್ ಸಮಸ್ಯೆ ಬರಲಿ ಇದ್ದಿದ್ದು, ಅದನ್ನು ನಾವು ಇಲ್ಲಿ ಹರಕೆ ಮಾಡ್ಕೊಂಡು ಹೋದ್ಮೇಲೆ ಆ ಸಮಸ್ಯೆ ಪರಿಹಾರ ಆದಮೇಲೆ, ಈಗ ಮನೆ ಕಟ್ಟೋದಾಗಿರ್ಬೋದು, ಎಜುಕೇಷನ್ ಇರ್ಬೋದು, ಫಾರಿನ್ ಟೂರ್ ಇರ್ಬೋದು, ಜಾಬ್ ಇರ್ಬೋದು, ಹೆಲ್ತ್ ಸಮಸ್ಯೆ ಇರ್ಬೋದು, ಅದಕ್ಕೆ ತಕ್ಕಂತೆ ಮಣ್ಣಲ್ಲಿ ಆ ಥರ ಬೊಂಬೆಗಳು ಮಾಡಿರ್ತಾರೆ. ಈಗ ಮನೆ ಅಂದರೆ ಮನೆ ಬೊಂಬೆ ಇರ್ತದೆ, ಹೆಲ್ತ್ ಅಂತ ಹೇಳಿದ್ರೆ ಮನುಷ್ಯನ ಬೊಂಬೆ ಇರ್ತದೆ, ಆ ಥರ ಇರ್ತದೆ. ಅದನ್ನು ನಾವು ಅಲ್ಲಿ ಕೆಳಗಡೆ ಸೂರ್ಯ ದೇವಸ್ಥಾನ ಅಂತ ಇದೆ, ಅಲ್ಲಿ ಹರಕೆ ಕಟ್ಟಿಬಿಟ್ಟು ಇಲ್ಲಿ ಪ್ರಾರ್ಥನೆ ಮಾಡಿಕೊಂಡ್ರೆ ಅದು ಹರಕೆ ತೀರೋಗ್ತದೆ. ನಾವು ಫಸ್ಟು ಹರಕೆ ಮಾಡ್ಕೊಂಡು ಹೋಗಬೇಕು, ಹರಕೆ ತೀರಿದ ಮೇಲೆ ನಮ್ಮ ಕೆಲಸ ಆದಮೇಲೆ ಹರಕೆ ತೀರಿಸ್ಬೇಕು. ಆ ಥರ ಸಿಸ್ಟಮ್ ಇರೋದು ಇಲ್ಲಿ ಇಲ್ಲ. ಇದು ಮೂಲ ಸ್ಥಾನ, ಇದು ಕಟ್ಟಿರೋ ದೇವಸ್ಥಾನ ಇಲ್ಲಿದೆ. ಈ ಕಡೆ ಇದು ಕಟ್ಟಿರೋಂಥ ದೇವಸ್ಥಾನ, ಇದು ಮೂಲ ಸ್ಥಾನ. ಇದು ಮೂಲ ಸ್ಥಾನ ಅಂದರೆ ಹರಕೆ ತೀರಿಸುವಂಥ ಸ್ಥಳ ಇದು. ನಾವು ನಾಳೆಗೆ ದರ್ಶನ ಪ್ಲ್ಯಾನ್ ಮಾಡಿದ್ದು, ಆದರೆ ನಮಗೆ ಸ್ವಲ್ಪ ಟೈಮ್ ಇತ್ತಂತ ಇವತ್ತು ದರ್ಶನ ಮಾಡೋಣ ಅಂತ ಅಂದ್ಕೊಂಡಿದ್ವಿ. ಅಷ್ಟೊಂದೇನು ರಶ್ ಇರಲಿಲ್ಲ, ಬಿಕಾಸ್ ಅವತ್ತು ಸ್ಯಾಟರ್ಡೆ ಈವ್ನಿಂಗ್ ಆಗಿರೋ ಕಾರಣಕ್ಕೆ. ಆ್ಯಂಡ್ ಅಲ್ಲಿ ಸಿಸ್ಟಮ್ ಎಲ್ಲ ತುಂಬ ಚೇಂಜ್ ಮಾಡಿದ್ದಾರೆ. ಈಗ ಬೋನ್ ಸಿಸ್ಟಮ್ ಎಲ್ಲ ಮಾಡಿದ್ದಾರೆ. ತಿರುಪತಿಲಿ ಇರುತ್ತಲ್ಲ, ನಾವು ಒಂದೊಂದು ಬೋನ್ಗೆ ಹಾಕಿ ಕಳಿಸ್ತಿರ್ತಾರಲ್ಲ, ಆ ಥರ ಎಲ್ಲ ಸಿಸ್ಟಮ್ ಮಾಡಿದ್ದಾರೆ. ಓಕೆ, ನೀಟಾಗಿತ್ತು, ನೀಟಾಗಿ ಮೇಂಟೈನ್ ಮಾಡಿದ್ರು. ಬಟ್ ನಾವು ಸುತ್ಕೊಂಡು ಹೋಗಿದ್ವಿ ಅಂತ ಫೀಲ್ ಆಯಿತು. ಅಷ್ಟು ಬಿಟ್ಟರೆ ಚೆನ್ನಾಗಿತ್ತು. ನಮ್ಮ ಅಣ್ಣ ಎಲ್ಲರಿಗೂ ಪರ್ಸನಲ್ ಫೋಟೋಗ್ರಾಫರ್ ಆಗ್ತಿದ್ದಾರೆ. ಯಾರು ಸ್ಟ್ರೇಂಜರ್ಸ್ಗೆಲ್ಲ ಫೋಟೋಸ್ ಹಿಡಿತಿದ್ದಾರೆ, ಏನಂತ ಗೊತ್ತಿಲ್ಲ ಕತೆ. ಸೊ ನಮ್ದು ದರ್ಶನ ಚೆನ್ನಾಗಾಯ್ತು ಗೈಸ್. ನಮ್ಮ ನೋಡಿ ಗೈಸ್, ಸ್ಟ್ರೇಂಜರ್ಸ್ಗೆಲ್ಲ ಫೋಟೋಸ್ ತೆಗಿತಿದ್ದಾರೆ. ಫೋಟೋಗ್ರಾಫರ್ ಅದಕ್ಕೆ ಫೋಟೋಗ್ರಾಫರ್ ಎಲ್ಲ ನಾನು ಅದಕ್ಕೆ ಸಿಕ್ಕೋಬರೋರ್ಗೆಲ್ಲ ಫೋಟೋಸ್ ಹಿಡಿತಿದ್ದಾರೆ ಫ್ರೀ ಆಗಿ. ಸೊ ನಮ್ದು ದರ್ಶನ ಆಯ್ತು. ನಾವು ಹೋಗಿದ್ದು 5:20ಗೆ, ಈಗ 6:20 ಆಗಿದೆ. ಬರ್ಬೇಕು ಅಂದ್ರೆ ತುಂಬಾ ಕಷ್ಟ. 1 hour ಆಯ್ತು ನಾವು ದರ್ಶನ ಮಾಡಿದ್ದು. ಅಷ್ಟೊಂದೇನು ರಶ್ ಇರ್ಲಿಲ್ಲ, ಬಟ್ ಹೋಗಿದ್ವಿ. ಇಬ್ರು ಸ್ವಲ್ಪ ಟೈಮ್ ಆಗ್ಬಿಟ್ಟಿದ್ವಿ ಗೈಸ್. ಸ್ವಲ್ಪ ಅಲ್ಲ, ತುಂಬಾ. ಗೈಸ್, ನಮ್ಮ ಅಣ್ಣ ಏಕಾಂಗಿ ಆಗ್ಬಿಟ್ಟಿದ್ದಾನೆ, ಏನಂತ ಗೊತ್ತಿಲ್ಲ. ನಾನು ಇವಾಗ ಹೋಗಿ ಕೇಳ್ತೀನಿ ಏನಾಯ್ತು ಅಂತ. ಏನಾಯ್ತೋ ಇದೇನಾಯ್ತೋ ವಿಧಿಯಾಟ ಏನಾಯ್ತು. ಸೊ ಗಾಯ್ಸ್, ಈಗ ನಾವು ಊಟ ಮಾಡಕ್ಕೆ ರೆಸ್ಟೋರೆಂಟ್ ಬಂದಿದೀವಿ. ರೆಸ್ಟೋರೆಂಟ್ ಚಾನಲ್ ಮಾಡ್ತಿದ್ದಾರೆ, ನೋಡ್ತೀರಾ? ಓಯ್ ಸನಾ, ಯೋರ್ ವ್ಲಾಗ್. ಹಾಯ್ ಗೈಸ್, ಈಗ ನಾವು ಊಟ ಮಾಡಕ್ಕೆ ಬಂದಿದ್ದೀವಿ. ಈಗ ಮಾರ್ನಿಂಗ್ ಎದ್ದು ರೆಡಿಯಾಗಿ ನಾವು ದೇವಸ್ಥಾನಕ್ಕೆ ಹೋಗ್ತಿದ್ದೀವಿ. ನಮ್ಮ ಡ್ಯಾಡಿದು ಇವತ್ತು ತುಲಾಭಾರ ಇದೆ. ಅದನ್ನ ನಾನು ವಿಡಿಯೋ ಮಾಡ್ಕೊಳಕ್ಕಾಗುತ್ತಲ್ವ ಗೊತ್ತಿಲ್ಲ, ನೋಡೋಣ ಏನಾಗುತ್ತೆ ಅಂತ. ಸೊ ಈಗ ರೂಮಿಂದ ನಾವು ದೇವಸ್ಥಾನಕ್ಕೆ ಹೋಗ್ತಾ ಇದ್ದೀವಿ. ನೋಡಿ ಗೈಸ್, ನಮ್ಮ ಡ್ಯಾಡಿ ಫುಲ್ಲು ವೈಟ್ ಆ್ಯಂಡ್ ವೈಟು, ನಮ್ಮ ಮನೇನ ಪಂಚೆಲ್ಲ ಹಾಕೋಬಿಟ್ಟಿದ್ದಾರೆ. ದೇವಸ್ಥಾನ ದರ್ಶನ ಬಟ್ಟೆ ಇದು. ನಾವು ಹೋಗಿದ್ದೆ ಅಲ್ಲಿ ಮಾರ್ನಿಂಗ್ ದರ್ಶನಕ್ಕೆ, ಆದರೂ ಎಷ್ಟು ಜನ ಇದ್ರು ಅವಾಗ. ನಮ್ಮ ಅಣ್ಣ ಇವತ್ತು ಫೋಟೋಗ್ರಾಫಿಂಗ್ ಸರ್ವಿಸ್ ಮಾಡ್ತಿದ್ದಾರೆ. ಭಕ್ತಾದಿಗಳು ನಮ್ಮೊಂದಿಗೆ ಸಹಕರಿಸಬೇಕಾಗಿ ವಿನಂತಿ. ಸೊ ಗೈಸ್, ಈಗ ನಾವು ಕುಕ್ಕೆ ಸುಬ್ರಹ್ಮಣ್ಯಕ್ಕೆ ಬಂದಿದ್ದೀವಿ. ಅಂದರೆ ನಮ್ಮ ಆಂಟಿ ಹೇಳಿದ್ರು, ಧರ್ಮಸ್ಥಳ ಹೋದ್ರೆ ಕುಕ್ಕೆ ಸುಬ್ರಹ್ಮಣ್ಯಕ್ಕೆ ದರ್ಶನ ಮಾಡ್ಕೊಂಡೆ ಮನೆಗೆ ಬರ್ಬೇಕಂತೆ. ಯೂನಿವರ್ಸಲ್ ಟ್ರೂತ್. ಬಟ್ ನನಗೆ ಆಂಟಿ, ಸೈಲು ಆಂಟಿನೇ ಹೇಳಿದ್ದು, ನಾವು ಧರ್ಮಸ್ಥಳ ದರ್ಶನ ಮಾಡಿದ್ರೆ ಕುಕ್ಕೆ ಸುಬ್ರಹ್ಮಣ್ಯ ದರ್ಶನ ಮಾಡ್ಕೊಂಡೆ ವಾಪಸ್ ಮನೆಗೆ ಹೋಗ್ಬೇಕು ಅಂತ. ಸೊ ಹಾಗಾಗಿ ಈಗ ನಾವು ಕುಕ್ಕೆ ಸುಬ್ರಹ್ಮಣ್ಯಕ್ಕೆ ಬಂದಿದ್ದೀವಿ. ಇದಾದ್ಮೇಲೆ ಮನೆಗೆ ಹೋಗ್ತೀವಿ. ತುಂಬಾ ವರ್ಷಗಳಾದ್ಮೇಲೆ ನಾವು ಕುಕ್ಕೆ ಸುಬ್ರಹ್ಮಣ್ಯ ಟೆಂಪಲ್ ಬರ್ತಿರೋದು. ತುಂಬಾ ಚಿಕ್ಕವರಿದಾಗ ಬಂದಿದ್ವಿ, ಅದಾದ್ಮೇಲೆ ಇವಾಗ್ಲೇ ಬರ್ತಿರೋದು. ಅಲ್ಲಿ ದೇವಸ್ಥಾನದವರೆಗೂ ನೀರ್ ತುಂಬಿತ್ತು, ಬಟ್ ಈಗ ಎಲ್ಲ ಖಾಲಿ ಆಗ್ಬಿಟ್ಟಿದೆ. ನೋಡಕ್ಕೆ ಒಂಥರ ಬೇಜಾರಾಗ್ತಿತ್ತು. ಗೈಸ್, ಇದೇ ವಾಟರ್ ಅಲ್ಲಿ ನಾವು ಚಿಕ್ಕ ವಯಸ್ಸಲ್ಲಿ ಇದ್ದಾಗ ನಮ್ಮ ಅಣ್ಣ ಅದು ಏನದು ಅಷ್ಟದು ರೌಂಡ್ ಬರುತ್ತಲ್ಲ ಹಾಕ್ತಿದ್ರು. ಆಗ ನಾನು ಏನ್ ಹೇಳ್ತಿದ್ದೆ, ಫಿಶ್ ಇದು ಹೊಟ್ಟೆ ಅಂತ ಅನ್ಬಿಟ್ಟು ನನ್ನ ಮೋಸ ಮಾಡಿದ್ದು ಈ ಅಣ್ಣ ಚಿಕ್ಕ ವಯಸ್ಸಲ್ಲಿ. ಸೋಡಾನು ಇವ್ರು ಮಡಿಕೆ ಹಾಕಿ ಕುಡಿಸಿದ್ದಾರೆ. ನಮ್ಮ ಅಣ್ಣ ಏನೋ ಮಾಡ್ತಾರೆ, ಹಂಗೆ ಕುಡಿತ್ಯಾ ಹಿಂಗೆ ಕುಡಿತ್ಯಾ ಬರೋ ನಮ್ಮ ಅಣ್ಣ ನೋಡಿ ಗೈಸ್. ದೇವಸ್ಥಾನ ಒಳಗಂತೂ ಸಿಕ್ಕಾಪಟ್ಟೆ ಜನ, ಅದು ತುಂಬಾ ರಶ್ ಇತ್ತು. ನಮ್ಮ ಕೈಲಿ ನಿಂತ್ಕೊಂಡೋಗೋ ಆಗ್ಲಿಲ್ಲ, ಅಷ್ಟೊಂದು ರಶ್ ಇತ್ತು ಗೈಸ್. ನಮ್ಮ ಅಣ್ಣ ಹತ್ರ ಏನೋ ಮಾತಾಡ್ತಿದೆ, ಅದು ಏನಂತ ಗೊತ್ತಿಲ್ಲ ನನಗೂ.
ಆ್ಯಂಡ್ ಫೈನಲಿ ನಾವು ಟೆಂಪಲ್ ರನ್ಸ್ ಎಲ್ಲ ಆದಮೇಲೆ ಊಟ ಮಾಡಿಕೊಂಡು ಬ್ಯಾಂಗ್ಳೂರಿಗೆ ಹೊರಟ್ವಿ. ನಮ್ಮ ಅಣ್ಣ ಇದನ್ನ ಈ ವ್ಲಾಗ್ ಮಾಡಿಲ್ಲ ಗೈಸ್. ಮಾರ್ನಿಂಗ್ ಪಂಚ ಹಾಕೊಂಡಿದ್ದೆ ಆರೋಗ್ಯ, ಆಮೇಲೆ ಜೀರ್ಣ ಹಲ್ಲುಗಳು, ಹೊಟ್ಟೆ ಕರಗಬೇಕು ಅಂತ ಹೇಳಿ ತಿಂತಾ ಇದ್ದೀರಿ. ಇದ್ರ ಬಗ್ಗೆ ವಿಶೇಷ ಕಾರ್ಯಕ್ರಮಗಳು ನಡೆಸಬಹುದು ಅಂತ ಹೇಳಿ ನಿಮ್ಗೆ ಇನ್ಫಾರ್ಮೇಶನ್ ಮಾಡ್ತಾ ಇದ್ದೀನಿ. ಇಲ್ಲಿ ನೋಡಿ ಗೈಸ್ ನಮ್ಮಣ್ಣ ಬಿತ್ತ ಬಯೊಳಗೆ. ನೆಲಮಂಗಲ ಹೈವೇ ಏನಿದೆಯಲ್ಲ ಅಲ್ಲಿ ಒಂದು ಟೋಲ್ ಇದೆ. ಟೋಲ್ ಲೆಫ್ಟ್ ಸೈಡಲ್ಲೇ ಬಂದು ಈ ಥರ ಟೀ ಶಾಪ್ಸ್ ಎಲ್ಲ ಇಟ್ಟಿರ್ತಾರೆ. ಇಲ್ಲಿ ಟೀ ನಾನು ಟ್ರೈ ಮಾಡಿದ್ವಿ, ತುಂಬ ಚೆನ್ನಾಗಿದೆ. ನಾನು ಈ ಥರ ಟೀ ಎಲ್ಲೂ ಕುಡಿದೇ ಇರಲಿಲ್ಲ. ನೀವು ಟ್ರೈ ಮಾಡಲೇಬೇಕು, ಅಷ್ಟು ಚೆನ್ನಾಗಿದೆ. ಸೊ ಇವತ್ತಿಗೆ ನಾನು ವ್ಲಾಗ್ನ ಎಂಡ್ ಮಾಡ್ತಿದ್ದೀನಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್ ಮೈ ವ್ಲಾಗ್. ಬಾಯ್ ಬಾಯ್.